ಬೇಸಿಗೆಯ ಬಿಸಿಲಿನ ತಾಪಕ್ಕೆ ಕಂಗೆಟ್ಟ ಜನ, ಎಳೆನೀರಿನ ಮೊರೆ ಹೋಗ್ತಿದ್ದಾರೆ ಜನರು. ಬಿಸಿಲು ಹೆಚ್ಚಾದಂತೆ ಎಳೆನೀರಿನ ದರ ಏರಿಕೆ. ಬೇಸಿಗೆಯ ಬಿಸಿಲಿನ ತಾಪಕ್ಕೆ ಕಂಗೆಟ್ಟಿರುವ ಜನರು ತಂಪಾಗಿರುವುದಕ್ಕೆ ಹಾಗೂ ದೇಹದ ಸುರಕ್ಷತೆಯ ದೃಷ್ಟಿಯಿಂದ ಎಳೆನೀರಿನ ಮೊರೆ ಹೋಗ್ತಾ ಇದ್ದಾರೆ. ಜನರಿಗೆ ತಂಪೆರಿತಾ ಇರುವ ಈ ಎಳೆನೀರಿನ ದರ ಬಿಸಿಲನ್ನ ಹೆಚ್ಚಾದಂತೆ ಏರಿಕೆ ಕಾಣ್ತಿದೆ. ಏಷ್ಯಾದ ಅತಿದೊಡ್ಡ ಎಳೆನೀರಿನ ಮಾರುಕಟ್ಟೆ ಅಂದ್ರೆ ಅದು ಮಂಡ್ಯ ಜಿಲ್ಲೆಯ ಮದ್ದೂರಿನ ಮಾರುಕಟ್ಟೆಯಾಗಿದೆ. ಮದ್ದೂರಿನ ಈ ಬೃಹತ್ ಎಳೆನೀರಿನ ಮಾರುಕಟ್ಟೆಯಲ್ಲಿ ಇದೀಗ ಎಳೆನೀರಿನ ಅಭಾವದಿಂದ ದರ ಏರಿಕೆಯಾಗಿದೆ. ಇಲ್ಲಿಂದ ಪ್ರತಿನಿತ್ಯ ಬೆಂಗಳೂರು, ದೆಹಲಿ, ಮುಂಬೈ, ಕೋಲ್ಕತ್ತಾ, ಚೆನ್ನೈನಂತಹ ಇನ್ನೂ ಹಲವು ಬೃಹತ್ ನಗರಗಳಿಗೆ ಎಳೆನೀರು ಸರಬರಾಜಾಗುತ್ತೆ. ಬೇಸಿಗೆ ಆರಂಭವಾಗೋದ್ರಿಂದ ಇಲ್ಲಿ ಎಳೆನೀರಿಗೆ ಫುಲ್ ಡಿಮ್ಯಾಂಡ್ ವ್ಯಕ್ತವಾಗ್ತಾ ಇದೆ. ಬಿಸಿಲಿನ ತಾಪಮಾನ ದಿನೇ ದಿನೇ ಏರಿಕೆ ಆಗ್ತಾ ಇದೆ. ಇನ್ನೊಂದು ಕಡೆ ಎಳ್ನೀರಿನ ಅಭಾವ ಮತ್ತೆ ಎಳ್ನೀರಿನ ಬೆಲೆ ಏರಿಕೆ ಎರಡು ಕೂಡ ಆಗ್ತಾ ಇರುವಂತದ್ದು. ನಾನಿದೀಗ ಏಷ್ಯಾದ ಅತಿ ದೊಡ್ಡ ಎಳನೀರು ಮಾರುಕಟ್ಟೆ ಮಂಡ್ಯ ಜಿಲ್ಲೆಯ ಮದ್ದೂರಿನ ಎಳನೀರು ಮಾರುಕಟ್ಟೆ ಇದ್ದೀನಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಇಲ್ಲಿ ಸಾಕಷ್ಟು ವಾಹನಗಳು ಇಲ್ಲಿ ಎಳನೀರನ್ನ ತುಂಬಿಕೊಂಡು ನಿಂತಿರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀವಿ. ಬಿಸಿಲಿನ ಪ್ರಮಾಣ ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಎಳನೀರಿನ ರೇಟ್ ಕೂಡ ಹೆಚ್ಚಾಗ್ತಾ ಇದೆ. ಇನ್ನೊಂದು ಕಡೆ ಎಳನೀರಿನ ರೇಟ್ ಹೆಚ್ಚಾಗಕ್ಕೆ ಕಾರಣ ಅಂತಂದ್ರೆ ಎಳನೀರಿನ ಅಭಾವ ಸೃಷ್ಟಿ ಆಗಿರುವಂತದ್ದು. ಸದ್ಯ ಮಾರ್ಕೆಟ್ಗೆ ಸುಮಾರು 5 ಲಕ್ಷಕ್ಕೂ ಹೆಚ್ಚು ಏನು ಎಳನೀರಿನ ಅಗತ್ಯ ಇದೆ. ಆದರೆ ಮಾರ್ಕೆಟ್ಗೆ ಬರ್ತಾ ಇರುವಂತದ್ದು 1.5 ಇಂದ 2 ಲಕ್ಷ ಎಳನೀರು ಅಷ್ಟೇ. ಈ ನಿಟ್ಟಿನಲ್ಲಿ ಹೊರ ರಾಜ್ಯಗಳಿಂದ ಬರ್ತಾ ಇರುವಂತಹ ವರ್ತಕರೆಲ್ಲರೂ ಕೂಡ ಖಾಲಿ ಕೈಯಲ್ಲಿ ಹೋಗುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಸದ್ಯ ಈ ಒಂದು ಮಾರ್ಕೆಟ್ನಲ್ಲಿ 50 ರಿಂದ 52 ರೂಪಾಯಿ ಅಷ್ಟು ಒಂದು ಎಳನೀರು ಮಾರ್ಕೆಟ್ ಬೆಲೆಯಲ್ಲಿ ಸಿಗ್ತಾ ಇದೆ. ರೈತರಿಗೆ ಸರಿಸುಮಾರು 30 ರಿಂದ 35 ರೂಪಾಯಿಯನ್ನ ತೋಟದಲ್ಲಿ ಕೊಡಲಾಗ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಚಳಿಗಾಲದಲ್ಲಿ ನಾವು ನೋಡೋದಾದ್ರೆ ಸರಿಸುಮಾರು 3 ಲಕ್ಷಕ್ಕೂ ಅಧಿಕ ಪ್ರಮಾಣದಲ್ಲಿ ಎಳನೀರು ಬರ್ತಾ ಇತ್ತು. ಆದ್ರೆ ಇದೀಗ ಎಳನೀರಿನ ಅಭಾವ ಸೃಷ್ಟಿ ಆಗಿದೆ. ಒಂದ್ ಕಡೆ ಬಿಸಿಲಿನ ಬೇಗೆಯಿಂದ ಮತ್ತೆ ತೆಂಗಿಗೆ ಅಂಟಿರುವಂತಹ ನುಸಿ ರೋಗ ಮತ್ತೆ ಕಪ್ಪು ರೋಗದಿಂದಾಗಿ ಎಳನೀರಿನ ಫಲವತ್ತತೆ ಕೂಡ ಕಡಿಮೆ ಆಗಿದೆ. ಆ ನಿಟ್ಟಿನಲ್ಲಿ ಮಾರ್ಕೆಟ್ಗೂ ಸಹ ಎಳನೀರು ಬರುವಂತ ಏನು ಸಂಖ್ಯೆ ಕೂಡ ಕಡಿಮೆ ಆಗಿರೋದ್ರಿಂದಾಗಿ ಎಳನೀರಿನ ರೇಟ್ ಕೂಡ ಹೆಚ್ಚಾಗಿರುವಂತದ್ದು. ಒಂದು ಕಡೆ ಎಳನೀರಿಗೇನೋ ಫುಲ್ ಡಿಮ್ಯಾಂಡ್ ಇದೆ, ಆದ್ರೆ ಬೇಸಿಗೆ, ನುಸಿ ರೋಗ, ಕಪ್ಪು ಚುಕ್ಕೆ ರೋಗದಿಂದ ಎಳನೀರಿನ ಇಳುವರಿ ಕುಂಠಿತವಾಗಿದೆ. ಹೀಗಾಗಿ ಮಾರುಕಟ್ಟೆಯಲ್ಲಿ ಎಳನೀರಿನ ಅಭಾವ ಸೃಷ್ಟಿಯಾಗಿ ಬೆಲೆ ಏರಿಕೆಯಾಗಿದೆ. ಪ್ರತಿನಿತ್ಯ ಸದ್ಯ ಮದ್ದೂರು ಎಳನೀರು ಮಾರುಕಟ್ಟೆಗೆ 1.5 ಲಕ್ಷ ಎಳನೀರು ಬರ್ತಾ ಇದ್ದು, ಇಲ್ಲಿ ಪ್ರತಿನಿತ್ಯ 5 ಲಕ್ಷ ಎಳನೀರಿನ ಅಗತ್ಯವಿದೆ. ಪ್ರತಿ ಎಳನೀರಿಗೆ ತೋಟದಲ್ಲಿ 30 ರಿಂದ 35 ರೂಪಾಯಿ ದೊರೀತಾ ಇದ್ದು, ಮಾರುಕಟ್ಟೆಯಲ್ಲಿ ಮಾರಾಟಗಾರರಿಗೆ 50 ರಿಂದ 55 ರೂಪಾಯಿಗೆ ಸಿಗ್ತಾ ಇದೆ. ಹಾಗೂ ಗ್ರಾಹಕರಿಗೆ 70 ರಿಂದ 100 ರೂಪಾಯಿಗೆ ಮಾರಾಟವಾಗ್ತಿದೆ. ಮಳೆ ಇಲ್ಲ, ಮಾಲ್ ಬರ್ತಾ ಇಲ್ಲ, ಫುಲ್ ಕಾವ್ಗೆ ಮರ ಎಲ್ಲ ಒಣಗೈತೆ, ಎಲ್ಲ ಮಚ್ಚೆ ಕಜ್ಜಿ ಜಾಸ್ತಿ ಸರ್ ಸಾಕಾಯ್ತಲ್ಲ ಸರ್. ಏನು ಮಳೆ ಬಿದ್ರಲ್ವಾ ಒಡ ತುಂಬಾ ಎಳ್ನೀರು ಬರೋದು ಮಂಡಿ ತುಂಬಾ ಎಲ್ಲ ಲಾಸ್ ಮಾಡೋ ವ್ಯವಹಾರ ಮಾಡ್ತಾರೆ ಸರ್. ರೈಟ್ ಜಾಸ್ತಿ ಆಯ್ತೈತೆ, ಎಳ್ನೀರು ಕಮ್ಮಿ ಆಯ್ತೈತೆ, ಎರಡು ಆಯ್ತೈತೆ ಸರ್. ಒಂದ್ ದಿವಸ ಕಮ್ಮಿ ಆಯ್ತು, ಒಂದು ಜಾಸ್ತಿ ಆಗುತ್ತೆ, ಅವರೇಜ್ ಮಾಡೋಕೆ ಆಯ್ತಲ್ಲ. ಬಿಸಿಲು ಜಾಸ್ತಿ ಆಗ್ತಾರಿಂದ ಎಳ್ನೀರು ಮಾರ್ಕೆಟ್ಗೆ ಕಮ್ಮಿ ಮಾಲ್ ಬರ್ತಿದೆ. ಮರಗಳೆಲ್ಲ ಹಾಳಾಗ್ಬಿಟ್ಟಿದೆ. ಹೊಸ ಮಳೆ ಇಲ್ಲದ ಕಾರಣಕ್ಕೆ ಮಳೆ ಎಲ್ಲ ಹಾಳಾಗ್ಬಿಟ್ಟಿದೆ, ಕಮ್ಮಿ ಬರ್ತಾ ಇದೆ. ರೈತರು ಒಳ್ಳೆ ಬೆಲೆನೂ ಸಿಗ್ತೈತೆ ನೋಡಿ. ಈ ಥರ ಎಲ್ಲ ಮಚ್ಚೆಲ್ಲ ಬರ್ತಿದೆ. ಏನೋ ಎಣ್ಸ್ಕೊಂಡು ಅಂಡರ್ಸ್ಟ್ಯಾಂಡಿಂಗಲ್ಲಿ ಮಾರ್ಕೆಟ್ಗೆ ರೈತರು ಒಳ್ಳೆ ಲಾಭನೂ ಸಿಗ್ತೈತೆ. ಪರವಾಗಿಲ್ಲ ಸರ್, ನಡ್ಕೊಂಡು ಹೋಗ್ತಾ ಇದೆ. ಹಿಂದಿನಂತೆ ಹೆಂಗಿತ್ತು ಹಂಗೆ ನಡ್ಕೊಂಡು ಹೋಗ್ತಾ ಇದೆ ಸರ್. ಕಮ್ಮಿ ಬರ್ತಿದೆ, ಯಾಕೆಂದರೆ ಈಗ ಬಿಸಿಲು ಜಾಸ್ತಿಯಾಗಿ ಮರ ಎಲ್ಲ ಹಾಳಾಗ್ಬಿಟ್ಟಿದೆ. ಹಾಗಾಗಿ ಕಾಯಿ ಫಸಲು ಕಮ್ಮಿ ಆಗಿರೋದ್ರಿಂದ ಕಮ್ಮಿ ಆಗ್ಬಿಟ್ಟಿದೆ. ಒಂದು ಸ್ವಲ್ಪ ಆಗ್ತಲ್ಲ ಸರ್, ಸಾಲಾಗ್ತಲ್ಲ ಮಾಲು ಇಲ್ಲಿ. ಒಟ್ಟಾರೆಯಾಗಿ ಬೇಸಿಗೆಯ ಬಿಸಿಲಿನ ತಾಪ ಹೆಚ್ಚಾಗಿರೋದ್ರಿಂದ ಎಳನೀರಿನ ಬೇಡಿಕೆ ಹೆಚ್ಚಾಗಿದೆ. ಆದರೆ ಬೇಸಿಗೆ, ನುಸಿ ರೋಗ, ಕಪ್ಪು ಚುಕ್ಕಿ ರೋಗದಿಂದ ಎಳನೀರಿನ ಅಭಾವ ಉಂಟಾಗಿದ್ದು, ಇದರಿಂದ ಎಳನೀರಿನ ಬೆಲೆ ಏರಿಕೆಯಾಗಿದೆ. ರೋಹಿತ್, ಪಬ್ಲಿಕ್ ಟಿವಿ, ಮಂಡ್ಯ.